ಹುಟ್ಟಿದವರಿಗೆ ಸಾಂಗ್ ವಿಡಿಯೋ ಎಲ್ಲ ನೋಡ್ರಿಲ್ಲ. ಆ ವಿಡಿಯೋದಾಗ ಆ ಹುಡುಗಿನ ಮದುವೆ ಆಗೋ ಸೀನ್ ಬರುತ್ತೆ ಗೊತ್ತೈತಿ. ಆ ಮದುವೆ ಸೀನ್ ಇದ ಕಲ್ಯಾಣ ಮಂಟಪದಾಗ ಮಾಡಿದ್ರು. ಮಾತಿನ ಪರವಾಗಿ ಸಹಜವಾಗಿ ಬಂದಂತ ಮಾತಿಗೆ ಪಶ್ಚಾತ್ತಾಪವಾಗಿಯೋ ಅಥವಾ ಬಾಬಾ ಸಾಹೇಬರನ್ನ ಸ್ಮರಿಸಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಏನೋ ಗೊತ್ತಿಲ್ಲ, ಮ್ಯೂಸಿಕ್ ಮೈಲಾರಿ ಈ ಗೀತೆಯನ್ನು ಹಾಡಿದ್ರು. ತಮ್ಗೆಲ್ರಿಗೂ ಗೊತ್ತಿರಬೇಕು ಯಾರು ಸಾಹಿತ್ಯ ಬರೆದಿದ್ದಾರೆ, ನೀವೇ ಬನ್ನಿ ಸ್ವತಃ ಅವರೇ. ನೀವು ಸಾಹಿತ್ಯವನ್ನ ಅವಲೋಕನ ಮಾಡಬೇಕು. ತುಂಬಾ ಅದ್ಭುತವಾದಂಥ ಸಾಹಿತ್ಯ. ಮನಸ್ಸಿಂದ ಮಾತ್ರ ಬಾಬಾ ಸಾಹೇಬರನ್ನ ಸ್ಮರಿಸಿಕೊಂಡ್ರೆ ಮಾತ್ರ ಇಂತಹ ಸಾಹಿತ್ಯ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಈ ನಮ್ಮ ಆತ್ಮೀಯ ಸಹೋದರ ಪರಶುರಾಮ್ ಕಾಂಬ್ಳೆ ಅವರ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭಾಶಯವನ್ನು ಕೋರಿ ಬಾಬಾ ಸಾಹೇಬರ ಬಗ್ಗೆ ಒಂದು ಅದ್ಭುತವಾದಂಥ ಗೀತೆಯನ್ನು ಹಾಡಿದಕ್ಕೆ ಮತ್ತೊಮ್ಮೆ ಮ್ಯೂಸಿಕ್ ಮೈಲಾರಿಗೆ ನಮ್ಮೆಲ್ಲ ಸ್ನೇಹವೃಂದರಿಗೆ ಆತ್ಮೀಯವಾದಂಥ ಒಂದು ಅಭಿನಂದನೆ ಸಲ್ಲಿಸ್ತಾರೆ. ಥ್ಯಾಂಕ್ ಯು. ಅದೇ ರೀತಿಯಾಗಿ ಬೃಹತ್ ಉದ್ದಿಮೆದಾರರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಮೂರು ಸಿಂಗ್ ಪಾರ್ಕಳ್ಳಿ ಅವರು ಒಂದೆರಡು ಅನಿಸಿಕೆಗಳನ್ನ ಹೇಳಬೇಕಂತ ಹೇಳ್ತಾರೆ. ಹುಟ್ಟಿದವರಿಗೆ ಸಾಂಗ್ ವಿಡಿಯೋ ಎಲ್ಲ ನೋಡ್ರಿಲ್ಲ. ಆ ವಿಡಿಯೋದಾಗ ಆ ಹುಡುಗಿನ ಮದುವೆ ಆಗೋ ಸೀನ್ ಬರುತ್ತೆ ಗೊತ್ತೈತಿ. ಆ ಮದುವೆ ಸೀನ್ ಇದ ಕಲ್ಯಾಣ ಮಂಟಪದಾಗ ಮಾಡಿದ್ರು. ಇವತ್ತು ನಮ್ಮ ಪರಶು ಅಣ್ಣ ಅವರ ಬರ್ತಡೇಗೆ ಬಂದ ಇದ ಕಲ್ಯಾಣ ಮಂಟಪದಾಗ ಅದ ಹಾಡನ್ನ ಹೊಳ್ಳಿ ಹಾಡುವಂಗಾತು. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಬಹಳ ಹುಟ್ಟುಹಬ್ಬದ ಶುಭಾಶಯನ್ನು ಕೋರುತ್ತಾ ಎಲ್ಲ ಊಟ ಚಾಲು ಐತಿ. ದಯವಿಟ್ಟು ಎಲ್ಲರೂ ಊಟ ಮಾಡಕ್ ಹೋಗ್ರಿ ಅಂತೇಳಿ ನಮ್ಮ ಪರಶು ಅಣ್ಣವ್ರ ಕಡೆಯಿಂದ ಹೇಳಕತ್ತಲ್ಲ. ನೀವು ಊಟಕ್ಕೆ ಹೋಗ್ರಪ್ಪ, ಯಾರೋ ನೀತಿ ಗದ್ದ ಮಾಡ್ಲಿಕ್ಕೆ ಹೋಗ್ಬೇಡಿ. ಊಟ ಸ್ಟಾರ್ಟ್ ಐತಿ. ನೀವು ಇಲ್ಲೆಲ್ಲ ಒಂದು ನಿಮಿಷ ಬಾಳು, ಒಂದೆರಡು ನಿಮಿಷ. ನೀವು ಏನು ನಿಂತಿಲ್ಲ, ಕೆಳಗಿರಲಿಲ್ಲ ಅಂದ್ರೆ ಹಾಡಾಡಂಗಿಲ್ಲ, ಹರ್ಸಂಗಿಲ್ಲ. ದಯವಿಟ್ಟು ಕೆಳಗೆ ಹೋಗ್ಬೇಕು. ಇದು ಪೇಷನ್ಸ್ ಅನ್ನೋದಿರ್ತೈತೆ, ಅರ್ಥ ಮಾಡ್ಕೋಬೇಕು ಎಲ್ಲರೂ ಕೂಡ. ಇಡ್ರಿ ಕೆಳಗ, ನಿಮ್ಗೆ ಹೇಳತೈತಿ. ಇಡ್ರಿ ಎಲ್ಲರೂ ವೇದಿಕೆ ಮೇಲೆ ಸುಮ್ಮನೆ ಮಾಡಿ ಬಂದು ನಿಂತಿರು. ಎಲ್ಲರೂ ಕೆಳಗೆ ಹೋಗ್ಬಿಡ್ರಿ. ನಿಮ್ಗೆ ಹೋಗೋದಕ್ಕೆ ನಾವು ಚಾಲೂ ಮಾಡಿಸಂಗಿಲ್ಲ. ಇಲ್ಲಿ ಗೊತ್ತಿರೋ ಹಿಂದ್ಗಡೆ ಸಿಗುತ್ತೆ ಲೈಟ್ಸ್ ಎಲ್ಲ ಬಿಡ್ರಿ, ಕರೆಂಟ್ ಐತಿ. ಏ ಬಿಡು, ಏ ಅಪ್ಪ ಫೋನ್ ಆಗ್ತಿಲ್ಲ. ಸರಿ ದಯವಿಟ್ಟು ಯಾರು ಗದ್ದಲ ಮಾಡಬಾರ್ದು. ಊಟದ ವ್ಯವಸ್ಥೆಗೆ ಊಟಬಹುದು. ಓಕೆ, ಥ್ಯಾಂಕ್ ಯು. ಜಾನಪದ ಗೀತೆ ಒಡನಾಡಿಗಳಿಗೆ ಈಗ ಕೇಕ್ ಕಟ್ ಮಾಡುವ ಮೂಲಕ ಪರಶುರಾಮ 33ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಅತಿಥಿ ಮಹೋದಯರು ಕೂಡ ಆಗಮಿಸಿದ್ದಾರೆ. ಮತ್ತೊಮ್ಮೆ ಪರಶುರಾಮ್ ಕಾಂಬ್ಳೆ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಲಿಕ್ಕೆ ಆಗಮಿಸಿದಂಥ ಎಲ್ಲ ಪೂಜ್ಯರು, ಹಿರಿಯರು, ಉದ್ದಿಮೆದಾರರು, ಸಂಘ ಸಂಸ್ಥೆಗಳಿಂದ ಬಂದಂಥ ಎಲ್ಲ ಆತ್ಮೀಯ ಸ್ನೇಹರು, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಮುಧೋಳ, ದೂರದ ಊರಿಂದ ಬಂದಂಥ ಎಲ್ಲರಿಗೂ ಕೂಡ ಆತ್ಮೀಯವಾದಂಥ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ದಯವಿಟ್ಟು ಬರೋಣ ಈಗ ಕೇಕ್ ಕಟ್ ಮಾಡುವ ಮುಖಾಂತರ ಪರಶುರಾಮ್ ಕಾಂಬ್ಳೆ ಅವರಿಗೆ 33ನೇ ವರ್ಷದ ಹುಟ್ಟುಹಬ್ಬವನ್ನು ಪರಶುರಾಮ್ ಕಾಂಬ್ಳೆ ಅವರಿಗೆ ಅವರ ಅಭಿಮಾನಿಗಳು ತಮ್ಮ ರಕ್ತದ ಮುಖಾಂತರ ಅವರ ಭಾವಚಿತ್ರವನ್ನು ಬರೆದುಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಇದೇ ರೀತಿ ಪ್ರೀತಿ ಅಭಿಮಾನ ಯಾವತ್ತೂ ಅವ್ರ ಮೇಲೆ ಇರಲಿ ಅಂತೇಳಿ ಹೇಳ್ಕೊಳ್ತಾ ಇದ್ದೀನಿ. ಓಕೆ, ಆದ್ರೆ ಒಂದು ಮಾತು ಹೇಳ್ತೀನಿ. ಪರಶು ಅಣ್ಣ ಯಾವುದು ಏನು ಬರೆದಿಟ್ಟಿಲ್ಲ, ಏನಿಲ್ಲ. ಆದ್ರೆ ಅವ್ರ ಮನಸ್ಸಲ್ಲಿ ಏನು ಅಂಬೇಡ್ಕರ್ ಸಲುವಾಗಿ, ಅಂಬೇಡ್ಕರ್ಗೋಸ್ಕರ ಏನು ಅವ್ರ ಭಕ್ತಿ ಇದೆಯಲ್ಲ, ಅದು ನಾನು ನೋಡಿದ್ದೀನಿ. ಯಾಕಂದ್ರೆ ಅವ್ರು ನನ್ನ ಕಡೆ ಬಂದಿದ್ರು. ನಾನು ಸಿವಿಲ್ ಇಂಜಿನಿಯರು. ನನ್ನ ಕಡೆ ಬಂದಿದ್ರು. ಇಲ್ರಿ ಅಣ್ಣವ್ರ, ನಮ್ಮ ಊರಾಗ ಒಂದು ಅಂಬೇಡ್ಕರ್ ಸ್ಟ್ಯಾಚು ಮಾಡೋದೈತಿ, ಅದಕ್ಕೆ ಏನೈತಿ ನೋಡಿ ಡಿಸೈನ್ ಹಾಕಿ ಕೊಡ್ಬೇಕು ನೀವು. ಮತ್ತೆ ಅವ್ರು ಇನ್ನೂ ಭಾಳ ಅಂದ್ರೆ ಭಾಳ ಅವ್ರು ಕನಸುಗಳದಾವ್ ನಿಮ್ಮ ಊರಿಗೆ ಹಿಡಿದ್ರು. ಮತ್ತೆ ನಿಮ್ದ ಏನದ ಅಂಬೇಡ್ಕರ್ ಅವರು ಮೇಲೆ ಭಕ್ತಿ ನೋಡಿದ್ರೆ ಒಂದು ಲೈಬ್ರರಿ ಕಟ್ಟುದದ, ಏನು ಅವ್ರದ್ದು ಎಲ್ಲ ಡ್ರೀಮ್ ಏನದ, ಅವ್ರಿಗೆಲ್ಲ ಕನಸು ಏನದ, ಅವ್ರು ನನ್ನ ಮುಂದೆ ಹೇಳಿದ್ರು. ನಾ ಏನನ್ನಿ, ನೀವು ಒಟ್ಟ ತಲೆ ಕೆಡ್ಸ್ಕೋಬೇಡ್ರಿ, ಅದಕ್ಕೆ ಡಿಸೈನ್ ಮಾಡೋದಾದ್ರೆ ಡಿಸೈನ್ ಮಾಡಿ ಕೊಡ್ತೀನಿ, ಅದಕ್ಕೆ ಏನು ಹೆಲ್ಪ್ ಆದ್ರೂ ನಾನು ಮುಂದೆ ನಿಂತು ಮಾಡಿಸಿ ಕೊಡ್ತೀನಿ, ತಲೆ ಕೆಡ್ಸ್ಕೋಬೇಡ್ರಿ. ಅಲ್ಲಿ ಬಂದ ಜಾಗ ನೋಡಿ ನಾ ಬಂದು ಮಾಡಿಸ್ಕೊಡ್ತೀನಿ. ಯಾಕಂದ್ರ ಅವ್ರಿಗೆ ಇರೋದು ಭಕ್ತಿಯನ್ನ ಇದನ್ನ ಯಾರಿಗೂ ತೋರ್ಸಕ್ಕೂ ಬರಂಗಿಲ್ಲ. ಇದು ಆಗಿ ರೆಡಿ ಆಗೋ ಮಟ್ಟ ಯಾರಿಗೂ ಗೊತ್ತೂ ಆಗಂಗಿಲ್ಲ. ಆದ್ರೆ ನನಗೆ ಇದು ಗೊತ್ತಿದೆ ಅಂತ ಹೇಳಿ ನಿಮ್ ಕೂಡ ನಾ ಶೇರ್ ಮಾಡ್ಲಿಕ್ಕೆ ಬಯಸ್ತೀನಿ.
ಮತ್ತೊಂದು ಏನಂತಂದ್ರೆ ನಮ್ದು ಎಲ್ಲ ಏನದ ಅಂತಮ್ರ ಗತಿ ನಾವು ಅದೀವಿ ಎಲ್ಲರೂ. ನಾವು ಇಲ್ಲಿ ಪರ್ಸೋನ ಇಲ್ಲಿ ಅವ್ರ ಫ್ಯಾಮಿಲಿ ಇದ್ದು ನೀವು ಎಲ್ಲ ನಮ್ಮ ಫ್ಯಾಮಿಲಿ ಇದ್ದಂಗೆ, ನಾವು ನಿಮ್ಮ ಫ್ಯಾಮಿಲಿ ಇದ್ದಂಗೆ. ಇದೇ ನಮ್ದು ಫ್ಯಾಮಿಲಿಯನ್ನ ಎಷ್ಟು ನಮ್ ಬೆಳಿತೈತಿ, ಎಷ್ಟು ಮುಂದೆ ಹೋಗ್ತೈತಿ ಅಷ್ಟು ನಮಗೂ ಖುಷಿ, ನಾವು ಬೆಳೆದಿದ್ದು ನೋಡಿ ನಿಮಗೂ ಖುಷಿ. ಇದು ಇಬ್ರಿಗೋಸ್ಕರ ಯಾವ್ದು ಕಠಿಣದಾಗಿದ್ದಾಗ ಇಬ್ರಿಗೋಸ್ಕರ ಇನ್ನೂ ಖುಷಿನೂ ಏನೈತಿ, ಇಬ್ರಿಗೂ ಏನೈತಿ ಕೂಡಿ ಹಂಚ್ಕೊಳ್ಳೋಣ ಅಂತ ಹೇಳಿ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸಲ್ಮಾನ್ ಬಾಯ್ ಪಾರ್ಥಳ್ಳಿ ಅವರಿಗೆ. ತಂದೆಗೆ ತಕ್ಕ ಮಗನಾಗಿ ಮುದುಕ ಮುದುಕಿಯರಿಗೆ ರಗ್ಗನ್ನ ಹೊತ್ಕೊಳ್ಳಕ್ಕೆ ರಗ್ಗನ್ನ ಮತ್ತು ಅವರಿಗೆ ಊಟ ಮಾಡಲಿಕ್ಕೆ ಪ್ರಸಾದವನ್ನು ವ್ಯವಸ್ಥೆ ಮಾಡಿದರು. ಈ ರೀತಿಯಾಗಿ ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ ಜನರಿಗೆ ಏನಾಗ್ತದಂದ್ರೆ ಅವ್ರ ಮನಸ್ಸಿನಲ್ಲಿ ನಾವು ಉಳ್ತೀವಿ. ಇಷ್ಟೆಲ್ಲ ನೀವು ಬಂದಿರಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲೆಲ್ಲ ಪರಸೋರು ಇದ್ದಾರಂತ ನೀವೆಲ್ಲ ಬಂದಿರಿ. ಈ ರೀತಿಯಾಗಿ ಇನ್ನೂ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಹೋಗಿ ಅವರ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ. ಅವ್ರ ಕುಟುಂಬದ ಮೇಲೆ ಭಗವಂತ ಎಲ್ಲ ಆಶೀರ್ವದಿಸಲಿ ಅಂತೇಳಿ ನನ್ನ ಎರಡು ವಾಣಿಗೆ ವಿವರ ಮಾಡ್ತಾನೆ ಹೋಗ್ತೇನೆ. ಆಶೀರ್ವಚನಗಳ ಮೂಲಕ ಶುಭಾಶಯವನ್ನು ಕೋರಿದಂತ ಪೂಜಾರಿಗೆ ನಮನಗಳನ್ನು ಸಲ್ಲಿಸುತ್ತಾ ಈಗ ಬಹುಶಃ ಎಲ್ಲರೂ ನಮ್ಮ ಹೊಚ್ಚಿನ ಪಚ್ಚಿನ ಆಗೋದಿಲ್ಲ ನಾವು ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಭಾಳ ಮಂದಿ ಕಲಾವಿದರು ಬಂದಾರ, ಹಾಡಕ್ಕೆ ಕೇಳಬೇಕಾಗೈತಿ ನಾವು. ಬಹುಶಃ ಇರಲಿ, ಆದರೂ ಕೂಡ ಅನಿವಾರ್ಯ ಎರಡ ಮಾತು ಮಾತಾಡ್ತೀನಿ. ಒಂದು 2 ತಾಸಿನಾಗ ನಿಮ್ಗೆಲ್ಲರಿಗೂ ಮುಗಿಸ್ತೀನಿ ನಾನು. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾರ್ಥ ಪೂರ್ಣಮದಚ್ಚ ಪೂರ್ಣಮೇವ ವಾಮ ಶಿಷ್ಯತೆ ಓಂ ಶಾಂತಿ. ಎನ್ನ ಆರಾಧ್ಯ ಗುರುವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು ಹಾಗೂ ಬಬಲಾದಿ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಶ್ರೀಗಳಿಗೆ ಕೂಡ ವಂದಿಸಿಕೊಂಡು, ಅದರಂತೆ ಶ್ರೀಮಠದ ಅವಧೂತ ಪರಮ ಪೂಜ್ಯರು ಹಾಗೂ ಕೃಷ್ಣಾನಂದ ಪರಮ ಪೂಜ್ಯರಿಗೂ ಕೂಡ ಶರಣೆಂದು, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆನ್ನದ ಎಲ್ಲ ಪರಮ ಪೂಜ್ಯರಿಗೆ ಹಾಗೂ ಗಣ್ಯಮಾನ್ಯರಿಗೆ ಕೂಡ ಶರಣೆಂದು, ಈ ಕಾರ್ಯಕ್ರಮಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ಯುವ ಉತ್ಸಾಹಿ ಅನಾಥ ರಕ್ಷಕ ಬಡವರ ಭವನದಲ್ಲಿ ಪ್ರಖ್ಯಾತಿ ಹೊಂದಿರತಕ್ಕಂಥ ನಮ್ಮ ಪರಸು ಅವರು ಇವತ್ತು ನೋಡ್ಬೇಕಾದ್ರೆ ಬಹುಶಃ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಯಾಕೆ ಮಾತನ್ನ ಹೇಳ್ಬೇಕಾಗಿದೆ ಅಂದ್ರೆ, ಬರ್ತಡೇಲಿ ಎಲ್ಲರೂ ಕೂಡ DJ ಹಚ್ಚಿ ಮೆರವಣಿಗೆಯನ್ನ ಮಾಡಿಕೊಂಡು ದೊಡ್ಡ ಬರ್ತಡೇ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಈ ಕೂಡಿರ್ತಕ್ಕಂಥ ಎಷ್ಟೋ ಜನರು ಬರ್ತಡೇಗಳನ್ನ ಹಣ ಕೊಟ್ಟು ಜನ ತರ್ತಾರೆ. ಆದ್ರೆ ಇವತ್ತು ನಮ್ಮ ಪರಸವಣ್ಣ ಕಾಂಬಳೆ ಅವರು ಹಣ ಕೊಟ್ಟಿಲ್ಲ, ಗುಣ ಕೊಟ್ಟು ಜನವನ್ನು ಸೇರಿಸಿದಾರ ಅಂತ ನಾನು ಹೇಳ್ಬೇಕಾಗಿದೆ. ಎಷ್ಟೋ ಜನರುಗಳನ್ನ ನಾವು ನೋಡ್ತಾ ಇದ್ದೀವಿ, ಆ ಬರ್ತಡೇಕ್ಕೆ ರೊಕ್ಕ ಕೊಟ್ಟು ಗಾಡಿ ಕೊಟ್ಟು ತರಿಸಿ ಕೂಗೊಡಿಸ್ತಾರ. ಆದ್ರೆ ಇವತ್ತು ಒಂದ್ ಮಾತು ನೆನಪಿಗೆ ಬರುತ್ತೆ ನನಗೆ. ಆ ಬಸವಣ್ಣನವ್ರು ಹೇಳ್ತಕ್ಕಂಥದ್ದು ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಅನ್ನುವಂತ ಮಾತು ಎಲ್ಲರಿಗೂ ನೆನಪಾಗುತ್ತೆ. ಆದ್ರೆ ನಾನು ಚಿಕ್ಕ ವಯಸ್ಸಿನಿಂದ ಇದ್ದಾಗ ನೋಡಿದ್ರೆ ಎಲ್ಲರೂ ಬರ್ತಡೇಯಲ್ಲಿ ದೊಡ್ಡ ದೊಡ್ಡ ವಿಶ್ ಮಾಡಿದ್ರೆ, ಇವತ್ತು ನಾವು ವಿಶೇಷವಾಗಿರ್ತಕ್ಕಂಥ ಬರ್ತಡೇಯನ್ನು ನೋಡ್ಲಿಕ್ಕೆ ನನಗೂ ಕೂಡ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ಜನನಿ ಜನ್ಮಭೂಮಿಷ್ಯ ಅನ್ನುವಂತ ಮಾತು ತಾಯಿಯನ್ನ ವೇದಿಕೆ ಮೇಲೆ ಕೂಡಿಸಿ ತಾವೆಲ್ಲ ತಳ ಕೂತ್ಕೊಂಡು ಮಕ್ಕಳೆಲ್ಲ ಓಡಾಡ್ತಿದ್ದಾರೆ ಅಂದ್ರೆ ಇದು ಕಲಿಯುಗದಲ್ಲಿ ಒಂದು ನಿಜ ಪವಾಡ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂತ ಕೇಳಿದ್ರೆ ಚಿಕ್ಕವನಿದ್ದಾಗ ಅವ್ರು ಮಾಡಿರ್ತಕ್ಕಂಥ ಕಷ್ಟಗಳನ್ನ ನೋಡಿದ್ರೆ ಇವತ್ತು ಬಹುಶಃ ಗುರುವಿನ ಕೃಪೆಯಿಂದ ಅವರಿಗೆ ಭಗವಂತ ಅವರು ಮಾಡಿರ್ತಕ್ಕಂಥ ಪುಣ್ಯಕ್ಕ ನಾ ಬಂದಿದ್ದಕ್ಕೂ ನಿಮ್ಮೆಲ್ಲರ ಜೊತೆ ಇದೆ ಅನ್ನುವಂಥ ಸಾಕ್ಷಿಗೆ ನೀವೆಲ್ಲರೂ ಅಣ್ತಮ್ರಿ ಇವತ್ತು ಸಾಕ್ಷಿ ಅಂತ ನಾನು ಹೇಳ್ಬೇಕಾಗಿದೆ. ಬಹುಶಃ ನನ್ಗೆ ಅನಿಸ್ತಾ ಇದೆ, ಇಲ್ಲಿ ಕೂಡಿರ್ತಕ್ಕಂಥ ಜನರು ಎಲ್ಲರೂ ಕೂಡಿದಿರಲ್ಲ, ಬಹುಶಃ ನಮ್ಮ ಪರಸವಣ್ಣ ಕಾಂಬಳೆ ಅವರ ಆತ್ಮೀಯ ಸೋದರರು, ರಕ್ತ ಸಂಬಂಧಿಗಳು ಎಲ್ಲರೂ ಒಂದೇ ತಾಯಿ ಮಕ್ಕಳು ಇವತ್ತು ಈ ವೇದಿಕೆ ಮೇಲೆ ಕೂಡಿದೀವಿ ಅಂತ ನಾವು ಹೇಳ್ಬೇಕಾಗಿದೆ. ಅಂತ ಒಂದು ಸಂದರ್ಭದಲ್ಲಿ ಮುಂಬರುವ ದಿನಮಾನಗಳಲ್ಲಿ ಪರಸವಣ್ಣ ಕಾಂಬಳೆ ಆಗ್ಲಿ, ನಮ್ಮ ಗ್ರಾಮ ಪಂಚಾಯತಿ ಚೇರ್ಮನ್ರಂತೂ ದಂಡಿಗೆ ನಿಂತಾರ, ನಾ ದಂಡಿಗೆ ಬಂದಿನ ಅಂದಂಗ ಅಂತ ಚೇರ್ಮನ್ರಾಗ್ಲಿ, ಇವತ್ತು ಮಾಡಿರ್ತಕ್ಕಂಥ ಉತ್ಸಾಹಿಗಳಾಗ್ಲಿ, ಕೆಲವೊಂದಿಷ್ಟು ಒಂದು ಈ ವೇದಿಕೆ ಮುಖಾಂತರ ಶುಭ ಸಂದೇಶವನ್ನು ಹೇಳಕ್ ಇಷ್ಟಪಡ್ತೇನೆ ನಾನು. ಯಾಕಂದ್ರೆ ಪರಸವಣ್ಣ ಕಾಂಬಳೆ ಅವ್ರ ಜೀವನದಲ್ಲಿ ಸಾಕನ್ನುವಷ್ಟು ಕಷ್ಟಗಳನ್ನು ಅನುಭವಿಸಿರ್ಬೋದು. ಎಲ್ಲಾ ದೇವಾನು ದೇವತೆಗಳ ಕಷ್ಟ ಅನುಭವಿಸಿನೇ ಒಬ್ಬ ದೇವರಾಗಿದ್ದಾರೆ. ಮುಂಬರುವ ದಿನಮಾನಗಳಲ್ಲಿ ಒಬ್ಬ ಯುವ ನಾಯಕನಾಗಿ ಹೊರಹೊಮ್ಮುತ್ತಾನೆ ಅಂತ ನಾನು ಇವತ್ತು ಹೇಳಬೇಕಾಗಿದೆ. ಅಂತ ಒಂದು ಯುವಕನನ್ನು ನಾವು ನೀವೆಲ್ಲರೂ ಬೆಳೆಸೋಣ. ಎಲ್ಲ ಪರಮ ಪೂಜ್ಯರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಸದಾ ಅವರು ಮನೆತನದ ಮೇಲೆ ಇರಲಿ ಅನ್ನುವಂತ ಮಾತನ್ನ ನಾನು ಹೇಳುತ್ತಾ, ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯರಿಗೆ ಹಾಗೂ ಗುರುಗಳಿಗೆ
ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳುತ್ತಾ ನಾನು ಮಾತಿಗೆ ಮಂಗಲವನ್ನ ನೀಡ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ ಜೋರ್ಯ ಜೈ ಅಂದ್ರೆ ಮುಗುಸ್ವಾಮಿ ದೌಡ್ ಟೈಮ್ ಆಗಿರ್ತಾನೆ. ಧನ್ಯವಾದಗಳು. ಶುಭಾಶಯದ ಆಶೀರ್ವಚನ